ಧಾರವಾಡ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದ ಯೋಗೇಶ್ ಗೌಡ ಕೊಲೆ ಪ್ರಕರಣ ಈಗ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಪೆಟ್ಟು ನೀಡಿದೆ. ಜೈಲು ಶಿಕ್ಷೆಗೆ ಒಳಗಾಗಿದ್ದ ವಿನಯ್ ಕುಲಕರ್ಣಿ ಅವರ ಶಾಸಕತ್ವ ಈಗ ಅಧಿಕೃತವಾಗಿ ರದ್ದಾಗಿದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಸಾಬೀತಾಗಿದ್ದು ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಜೈಲು ಸೇರಿದ್ದಾರೆ. ಇದರ ಬೆನ್ನಲ್ಲೇ ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದಾಗಿದೆ. ಈ ಬಗ್ಗೆ ರಾಜ್ಯ ವಿಧಾನಸಭೆ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಕೊನೆಗೂ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ರದ್ದಾಗಿದೆ. ಧಾರವಾಡ ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಶಾಸಕತ್ವದ ಅನರ್ಹತೆ ಬಗ್ಗೆ ರಾಜ್ಯ ವಿಧಾನಸಭೆ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಅಪರಾಧಿ ಅಂತ ಸಾಬೀತಾಗಿ ಜೈಲು ಸೇರಿರ್ತಕ್ಕಂಥ ವಿನಯ್ ಕುಲಕರ್ಣಿಗೆ ಇದರಿಂದ ಮತ್ತೊಂದು ಶಾಕ್ ಎದುರಂತಾಗಿದೆ. 1951 ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 8 ಓದಿದ ಭಾರತ ಸಂವಿಧಾನದ 191 ವಿಧಿಯ ನಿಬಂಧನೆಗಳ ಪ್ರಕಾರ ಮತ್ತು ಅಂತಹ ಅನರ್ಹತೆಯು ಅವರ ಬಿಡುಗಡೆಯ ನಂತರ 6 ವರ್ಷಗಳ ಅವಧಿಗೆ ಮುಂದುವರಿಯುತ್ತದೆ. ಆದರೆ ಸಮರ್ಥ ನ್ಯಾಯಾಲಯವು ಶಿಕ್ಷೆಯನ್ನ ತಡೆ ಹಿಡಿಯದ ಹೊರತು ಅನರ್ಹತೆ ಮುಂದುವರಿಯಲಿದೆ. ಆದ್ರಿಂದ ಕರ್ನಾಟಕ ವಿಧಾನಸಭೆಯ 1 ಸ್ಥಾನ ಖಾಲಿಯಾಗಿದೆ ಅಂತ ಅಧಿಸೂಚನೆಯಲ್ಲಿ ಹೇಳಲಾಗಿದೆ. ವಿನಯ್ ಕುಲಕರ್ಣಿ ಅನರ್ಹರಾದ ಹಿನ್ನೆಲೆ ಧಾರವಾಡ ಜಿಲ್ಲೆಯಲ್ಲಿ ಇನ್ನು 6 ತಿಂಗಳಲ್ಲಿ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಇನ್ನೇನೋ ಅದಕ್ಕೆ ಸ್ಟೇ ಸಿಕ್ಕಿಲ್ಲ ಅಂದ್ರೆ ಅವ್ರದ್ದು ಹಂಗೆ ಆಗುತ್ತೆ, ಅಲ್ಲಿ ಚುನಾವಣೆ ಆಗುತ್ತೆ, ಬೈ ಎಲೆಕ್ಷನ್. ಆಗ ಅವ್ರ ಮಗಳು ವೈಶಾಲಿ ಕುಲಕರ್ಣಿ ಅಥವಾ ಅವ್ರ ವೈಫ್ ಶಿವಲೀಲಾ ಕುಲಕರ್ಣಿ ಕಂಟೆಸ್ಟ್ ಮಾಡಬಹುದು. ಇನ್ನು ಆಪೋಸಿಟ್ ಅಮೃತ್ ದೇಸಾಯಿ ಅವ್ರನ್ನ ಏನಾಗುತ್ತೆ ಅಂತ. ಮೇ 8ರಂದು ಸಂಜೆ ಮಿನಿ ದಸರಾ ಮಾದರಿಯಲ್ಲಿ ಯಡಿಯೂರಪ್ಪನವರ ಪುರ ಪ್ರವೇಶ ಆಗುತ್ತದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದರು. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿರ್ತಕ್ಕಂಥ ಸುತ್ತೂರು ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಮಾವೇಶದ ಕುರಿತು ಹಲವು ವಿಷಯಗಳನ್ನ ಹಂಚಿಕೊಂಡರು. ಕರ್ನಾಟಕದಲ್ಲಿನ ಪ್ರಸ್ತುತ ರಾಜಕೀಯ ಸ್ಥಿತಿಯ ಬಗ್ಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಕೆಲವರು ಅದೃಷ್ಟದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ್ರೆ ಯಡಿಯೂರಪ್ಪ ಅದೃಷ್ಟದಿಂದ ಮುಖ್ಯಮಂತ್ರಿ ಆದವರಲ್ಲ, ಬದಲಾಗಿ ಅವರು ಸತತ ಹೋರಾಟದಿಂದ CM ಆದವರು. ತಮ್ಮ 50 ವರ್ಷ ರಾಜಕೀಯದಲ್ಲಿ 45 ವರ್ಷ ಯಡಿಯೂರಪ್ಪ ಬರೀ ಹೋರಾಟವನ್ನೇ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಈ ಸಮಾವೇಶವನ್ನ ಕೈಗೊಂಡಿದ್ದು, ಇದರಿಂದ ಯಾವುದೇ ರಾಜಕೀಯದ ಲಾಭದ ಆಸೆ ನನಗಾಗಲಿ ನಮ್ಮ ಪಕ್ಷಕ್ಕಾಗಲಿ ಇಲ್ಲ ಅಂತ ಹೇಳಿದ್ರು. ಚುನಾವಣೆ 6 ತಿಂಗಳಿದ್ದಾಗ ಸಮಾವೇಶ ಕೈಗೊಂಡಿದ್ರೆ ಈ ರೀತಿಯ ಪ್ರಶ್ನೆಗಳು ಬರುತ್ತಿದ್ವು. ಆದ್ರೆ ಈಗ ಈ ರೀತಿಯ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಮೇ 8ರಂದು ಸಂಜೆ ಮಿನಿ ದಸರಾ ಮಾದರಿಯಲ್ಲಿ ಯಡಿಯೂರಪ್ಪನವರ ಪುರ ಪ್ರವೇಶ ಆಗುತ್ತದೆ. ಸಮಾವೇಶದಲ್ಲಿ ರಾಜಕಾರಣಿಗಳಷ್ಟೇ ಅಲ್ಲ, ರಾಜ್ಯದ ಬಹುತೇಕ ಮಠಾಧೀಶರು ಭಾಗವಹಿಸಲಿದ್ದಾರೆ. ಈ ಸಮಾವೇಶದ ಸಂದೇಶ ಏನು ಎಂಬುದು ಸಮಾವೇಶ ಮುಗಿದ ಬಳಿಕ ಗೊತ್ತಾಗಲಿದೆ. ಸುಮಾರು 10 ಲಕ್ಷ ಜನ ಸೇರುವ ನಿರೀಕ್ಷೆಯಲ್ಲಿದ್ದೇವೆ ಅಂತ ವಿಜಯೇಂದ್ರ ಹೇಳಿದ್ರು. ಇನ್ನು ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗದ ಕುರಿತು ಮಾತನಾಡಿದ ವಿಜಯೇಂದ್ರ, ಮಾನವೀಯತೆ ಇಲ್ಲದ ಭ್ರಷ್ಟ ಸರ್ಕಾರ ರಾಜ್ಯದಲ್ಲಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಗಾಗಿ ದಿನವೂ ಕಿತ್ತಾಡ್ತಿದ್ದಾರೆ. ಸಿದ್ದರಾಮಯ್ಯ ಗ್ಯಾಂಗ್ ಮೊದಲು ದೆಹಲಿಗೆ ಹೋದ್ರೆ ಆಮೇಲೆ DK ಗ್ಯಾಂಗ್ ಹೋಗುತ್ತದೆ. ಇವರ ನಡುವೆ DK ಸಿದ್ದರಾಮಯ್ಯ ಜಗಳದಲ್ಲಿ ನಮ್ಗೇನಾದ್ರೂ ಲಾಭ ಆಗುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಹ ಟವಲ್ ಹಾಕಿದ್ದಾರೆ. ಇಡೀ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ವಿಜಯೇಂದ್ರ ಕಿಡಿಕಾರದು. 2008ರಿಂದ 13 ಅವಧಿಯಲ್ಲಿ ಬಿಜೆಪಿಯವರು ಎಷ್ಟು ರೆಸಾರ್ಟ್ಸ್ ಹೋದ್ರು, ಎಷ್ಟು ಜನ CM ಚೇಂಜ್ ಆದ್ರು, ಮತ್ತೆ 19ರಿಂದ 23 ಏನ್ ಬೆಳವಣಿಗೆ ಆಯ್ತು ಅಂತ ಒಂದ್ ಸ್ವಲ್ಪ ವಿಜಯೇಂದ್ರ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಬೆಳವಣಿಗೆ ಬಿಜೆಪಿಯಷ್ಟು ವರ್ಸ್ಟ್ ಆಗಿಲ್ಲ ಅಷ್ಟೇ. ಅವತ್ತೇನೋ 8ರಲ್ಲೇ ಸಾಧನೆ ಬಿಜೆಪಿ ಅವ್ರದ್ದು 8ರಿಂದ 13 ಅವಧಿಯಲ್ಲಿ. ಹಾಗಾಗಿ ಕಾಂಗ್ರೆಸ್ನ ಈ ಬೆಳವಣಿಗೆ ಏನಂದ್ರೆ ಏನೂ ಅಲ್ಲ. ಬಟ್ ಇನ್ಮೇಲೆ ಹೋಗ್ಬೋದಿನ ಅವರು ರೆಸಾರ್ಟ್ಸ್ ಅಲ್ಲಿ ನೋಡೋಣ. ದೇಶಾದ್ಯಂತ ಎಕ್ಸಿಟ್ ಪೋಲ್ಗಳ ಅಬ್ಬರ ಜೋರಾಗಿದೆ. ಬಹುತೇಕ ಸಮೀಕ್ಷೆಗಳು ಒಂದು ಕಡೆ ಒಲವು ತೋರಿಸುತ್ತಿದ್ರೆ ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನ ಟ್ರಬಲ್ ಶೂಟರ್ DK ಶಿವಕುಮಾರ್ ಮಾತ್ರ ಈ ಸಮೀಕ್ಷೆಗಳನ್ನ ಸಾರಾಸಟ್ಟಾಗಿ ತಳ್ಳಿ ಹಾಕಿದ್ದಾರೆ. ಸಮೀಕ್ಷೆಗಳು ಏನೇ ಇರಲಿ, ನನ್ನ ಲೆಕ್ಕಾಚಾರವೇ ಬೇರೆ ಅಂತ ಗುಡುಗಿದ್ದಾರೆ. ಪ್ರಸ್ತುತ ಅಸ್ಸಾಂ ಪ್ರವಾಸದಲ್ಲಿರ್ತಕ್ಕಂಥ DK ಶಿವಕುಮಾರ್ ಅವರು ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿ ಎಕ್ಸಿಟ್ ಪೋಲ್ಗಳ ಬಗ್ಗೆ ತಮಗಿರುವ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ತಮಗೆ ಯಾವುದೇ ಎಕ್ಸಿಟ್ ಪೋಲ್ಗಳಲ್ಲಿ ನಂಬಿಕೆ ಇಲ್ಲ. ಅದು ನಮ್ಮ ಪರವಾಗಿರ್ಲಿ ಅಥವಾ ವಿರೋಧವಾಗಿರ್ಲಿ, ನಾನು ಅದನ್ನ ಪರಿಗಣಿಸೋದಿಲ್ಲ. ಯಾಕಂದ್ರೆ ಈ ಸಮೀಕ್ಷೆಗಳ ಮಾದರಿ ಗಾತ್ರ ಬಹಳ ಚಿಕ್ಕದಾಗಿರುತ್ತದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಅಸ್ಸಾಂನಲ್ಲಿ ಬಿಟ್ಟಿರ್ತಕ್ಕಂಥ DCM ಅಲ್ಲಿನ ರಾಜಕೀಯ ಬೆಳವಣಿಗೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಮ್ಮ ಶಾಸಕರನ್ನ ರಕ್ಷಿಸುವುದು, ಅವರಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಅವರನ್ನ ಬಲಪಡಿಸುವುದು ನನ್ನ ಜವಾಬ್ದಾರಿ. ಪಕ್ಷದ ಹಿತದೃಷ್ಟಿಯಿಂದ ಎಲ್ಲಾ ಕ್ರಮಗಳನ್ನ ಕೈಗೊಳ್ತೇನೆ ಎನ್ನುವ ಮೂಲಕ ಆಪರೇಷನ್ ಕಮಲದ ಭೀತಿಯ ನಡುವೆ ಶಾಸಕರಿಗೆ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡ್ತಿದ್ದಾರೆ. ಇನ್ನು ದೇಶದ ರಾಜಕೀಯದ ಬಗ್ಗೆ ಮಾತನಾಡಿದ DK ಶಿವಕುಮಾರ್, ಪಶ್ಚಿಮ ಬಂಗಾಳದಿಂದ ತಮಿಳುನಾಡಿನವರೆಗೆ ಇಂಡಿಯಾ ಮೈತ್ರಿಕೂಟ ಮುನ್ನಡೆ ಸಾಧಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂಬ ಸಮೀಕ್ಷೆಗಳು ಹೇಳ್ತಿದ್ರು. DKS ಮಾತ್ರ ಅಸ್ಸಾಂ ಮತದಾರರಿಗೆ ಬದಲಾವಣೆ ಬೇಕು, ಅದು ಖಂಡಿತವಾಗಿಯೂ ಸಂಭವಿಸಲಿದೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಬಿಕಾಸ್ ಇವರಲ್ಲಿ ಇನ್ಚಾರ್ಜ್ ಅಲ್ಲಿಗಿನ ಜವಾಬ್ದಾರಿ ಕೊಟ್ಟಿದ್ರು, ಹಾಗಾಗಿ ಗೆಲ್ಲುತ್ತೆ ಅಸ್ಸಾಂ ಅಂತಾರೆ. ಬಟ್ ಕಾಂಗ್ರೆಸ್ ಅವ್ರಿಗೆ ವಿಶ್ವಾಸ ಇಲ್ಲ. ಪರಮೇಶ್ವರೇ ಅಲ್ಲಿ ಬಿಜೆಪಿ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಏನೋ ಬದ್ರುದ್ದೀನ್ ಅಜ್ಮಲ್ ಅವ್ರ ಪಾರ್ಟಿ ಕಳೆದ 16 MLA ಗೆದ್ದಿತ್ತು. ಆಗ ಕಾಂಗ್ರೆಸ್ ಸಂಖ್ಯೆ ಒಟ್ಟು ಮೈತ್ರಿ ಸೇರಿ 50 ಸೀಟು. ಬಟ್ ಈಗ ಬದ್ರುದ್ದೀನ್ ಅಜ್ಮಲ್ ಇಂಡಿಪೆಂಡೆಂಟ್ ಸಪರೇಟ್ ಆಗಿ ಕಂಟೆಸ್ಟ್ ಮಾಡ್ತಾವ್ರೆ. ಅವ್ರ 16 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹೋಗೆ. ಸೊ ಕಾಂಗ್ರೆಸ್ ಈಗ ಪ್ರಸ್ತುತವಾಗಿ 30-35 ಸರ್ವೆ ರೇಂಜ್ ಇದೆ, ಆ ರೇಂಜ್ ಅಲ್ಲೇ ಇದೆ.
ನೋಡ್ಬೇಕಾದ್ರೂ ವಿಶ್ವಾಸ ಚೆನ್ನಾಗಿದೆ ಡಿ ಕೆ ಅವ್ರದ್ದು. ನೋಡೋಣ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.